ಹೆಂಗೆ ಕಾಣತ್ತೀನಲ್ಲ ನಾ ಸೋ ಬ್ಯೂಟಿಫುಲ್ ಸೋ ಎಲಿಗೆಂಟ್ ಜಸ್ಟ್ ಲುಕಿಂಗ್ ಲೈಕ್ ಅವ ಏನವ ಒಳ್ಳೆ ಸಿನಿಮಾ ನಟಿ ಆದಂಗಾಗಿಲ್ಲ ಅಲ್ಲೇ ಶೋಭವ ಭಾಳ ಚಂದಾಗಿ ಬಿಡು ಅವ್ವ ಹೌದಾ ಅಷ್ಟು ಚಂದಾಗೇನೆ ಲೇ ಒಳ್ಳೆ ಚಂದ ಕಾಣತ್ತಿ ಬಿಡು ಅವ್ವ ಎಷ್ಟು ಚಂದ ರೆಡಿ ಆಗಿಯ ನಾನು ಬರ್ತೀನಿ. ಬರಾಕಂತ ಹೋಗುನಲ್ಲಿ ಮೀನಕಂಟಿ ಮನೆಗೆ ಹೋಗಿ ಊಟ ಮಾಡಿ ಬರೋಣ. ಮತ್ತು ಕಾಡಂಗಿಲ್ಲ ಅಲ್ಲೇ ಒಂದು 4 ಇಟ್ಟ ಬಿಡ್ತೀನಿ, ಮತ್ತು ಅನ್ನ ಮಾಡೋದಿಲ್ಲ. ಎಲ್ಲಾರು ಹೋದಲ್ಲೇ ಬಂದಲ್ಲೇ ಸೂಕ್ಷ್ಮ ಇರೋದು ಕಲ್ಕೋಜರ, ಇಲ್ಲಕಂದ್ರೆ 4 ಲಗಾಶ ಬಿಡ್ತೀನಿ ನಿಂಗೆ. ಇಲ್ಲವ್ವ ನಾನು ಹೇಳಿದಂಗೆ ಕೇಳ್ತೀನಿ. ಬಿಡ್ಲಿ ಆ ಹುಡುಗಿಗೆ ಯಾಕೈತಿ, ಮತ್ತು ಹುಡುಗರು ನನ್ನ ಹಂಗೆ ಕಾಡುದನ ನಿನಗೆ ಗೊತ್ತಿಲ್ಲ ಸ್ವರ್ಣಕ್ಕಿನ ಗೊತ್ತು. ಮನ್ಯಾಗ ತಿನ್ನಂದ್ರು ತಿನ್ನೋದ್ರಿ ಇದ್ದಾಗ ಅಲ್ಲಿ ಮಂದಿ ಮನೆಗೆ ಹೋದಾಗ ಏನಾಯ್ತಲ್ಲ ಅದ ಬೇಕು ತಿನ್ಲಾರ್ದಂಗೆ ಹವ್ವಾರು ತಿನ್ನಕ್ಕೆ ಗಬ 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 ತಿನ್ನಕತ್ತ ಬಿಡ್ತೈತಿ. ಒಟ್ಟ ಸೂಕ್ಷ್ಮ ಸಣ್ಣಿನ ಗೊತ್ತಿಲ್ಲ ಇದಕ್ಕೆ. ಹಂಗೆ ಹಳ್ಳೆ ಹುಡುಗರು ಮನ್ಯಾಗ ಬೇಕಾದ ಬ್ಯಾಡದಿದ್ರು ತಿನ್ನಂಗಿಲ್ಲ, ಮಂದಿ ಮನೆಗೆ ಹೋದಾಗ ಕಂಡವ ಇಲ್ಲ ನಂಗೆ ಮಾಡ್ತಾವೆ. ಅದಕ್ಕೆ ಮತ್ತು ಹುಡುಗರು ಅನ್ನೋದು ನಾವು ಹಂಗೆ ಮಾಡೋದು ಮಾಡ್ತೇನೆ. ಅದು ಕರೆ ಅನ್ನ. ಬರ್ರಿ ಬಡ ಬಡ ಹೋಗುನು. ಎಷ್ಟೊತ್ತು ಮಾಡಕತ್ತೀರಿ? ಅವ್ವ ಶೋಭವ್ವ ಭಾಳ ಚಂದ ಕಾಣತ್ತೀಯ. ಅದನ್ನ ಅಂದ್ಲು ಈಗ ಸುವರ್ಣಕ್ಕನು ಚಂದ ಕಾಣತ್ತೀನಿ ಅಂತ ಹೇಳಿ. ಸುಂದ್ರಿ. ಇಲ್ಲಿ ನಡ್ರಿ, ಇಲ್ಲೇ ಹೊಗಳ್ಕೊಂತ ಇಲ್ಲೇ ನಿಂತಿರ್ತೀನಿ. ಮತ್ತೆ ನಡ್ರಿ ಪಟ ಪಟ 1:15 ಆಗೈತಿ. ಅಡ್ಡಿಲ್ವಾ? ಎಲ್ಲ ಅಡಿಗೆ ಚಲೋ ಆಗೈತೆ. ಒಳ್ಳೆ ಪಸಂದ ಚಲೋ ಆಗೈತೆ. ಅಡಿಗೆ ಎಲ್ಲ ಪ್ರತಿಯೊಂದು ಪಲ್ಯ ಇಲ್ಲೇ ಕೊಸಂಬರಿ ಅಗ್ದಿ ಚಲೋ ಮಾಡಿ ನೋಡ್ತಂಗೆ. ಭಾರಿ ಜಬರ್ದಸ್ತ್ ಆತು ಬಿಡು ಊಟ. ಹೌದ್ರಿ ಅಂದಂಗೆ ಶೋಭಾ ಕಂಟೀನ್ ಫುಲ್ ಮಿಂಚಿಂಗ್. ಯಾ ಚಂದ ಕಾಣತ್ತೀನಲ್ಲ. ಹೌದು ಅಂದಂಗೆ ನೀನು ಸೀರೆ ಉಟ್ಕೊಂಡೆಲ್ಲ ಮೀನಕ್ಕ? ಹ್ಞೂ ರೀ, ಮಂದಿ ಅದು ಬರ್ತಿದ್ದರೆ ಇವರು ನಮ್ಮ ಮನೆಯವರ ಫ್ರೆಂಡ್ಸ್ ಅದು ಬಂದು ಊಟ ಮಾಡಿ ಹೋದ್ರಿ. ಹಿಂಗಾಗಿ ಸರಿ ಅನ್ಸಂಗಿಲ್ಲ, ನಾನು ಸೀರೆ ಉಟ್ಕೊಂಡು ಹೇಳ್ರಿ. ಹೌದು ತಂಗಿ, ಚಲೋ ಕೆಲಸನ ಮಾಡಿ. ಸೀರೆ ಭಾಳ ಚಂದಾಗೈತವ. ಬರೀ ಡ್ರೆಸ್ನಾಗ ಅಷ್ಟು ನೋಡಿರ್ತಿದ್ವಿ, ಸೀರೆಗನ ಚಂದಾಗೈತೆ ಬಿಡು. ಹೌದು ನೋಡ್ರಿ, ಚಂದ ಆಗೈತೆ ನಿಮ್ಗೆ ಸೀರೆ. ಅಂದಂಗೆ ಶೋಭಾ ಕಕ್ಕಾರ ಅಂತ ಫುಲ್ ನಟಿ ಆದಂಗೆ ಆಗ್ಯಾರ. ನಟಿ ಯವ್ವಾ, ಇವತ್ತು ನಮ್ಮ ಮುಗಿನ ಎದುರು ತಕ್ಕೋಬೇಕು ಮೊದ್ಲ. ಲೇ ಎಣ್ಣೆದು ತಕೊಂಡು ನೀನು ತಗೊಂಡು 1 ಕಿಲೋ ಮೆಣಸಿನ್ಕಾಯಿ ನಮ್ಮ ಮನೆಗೆ ತಂದು ಕೊಡು. ಮೆಣಸಿನ್ಕಾಯಿ ಯಾಕೆ ಮಸಾಲೆ ಖಾರನ ಮಾಡಿಕೊಡ್ತಿದ್ದೆ. ಒಟ್ಟ ಮಾತನೇ ಸಿಗಂಗಿಲ್ಲ ನೋಡಿಕೆ. ಮತ್ತು ಯಾರು ಅನ್ಕೊಂಡಿರಿ ನನ್ನ ವೇರಿ ವೇರಿ ಜಾರ್ಜಿಯಸ್ ಶೋಭಾ ಅಕ್ಕಾರ? ಅದು ಜಾರ್ಜಿಯಸ್ ಅಲ್ರಿ, ಗಾರ್ಜಿಯಸ್. ಜಾರ್ಜಿಯಸ್ನ ಜಾರ್ಜಿಯಸ್ ಏನು ಗಾರ್ಜಿಯಸ್. ಗಾರ್ಜಿಯಸ್ ತಿಳಿತಿಲ್ಲ. ಅದ ಅರ್ಸ ನೋಡೋಣ ಆ ಶೋಭಾನ. ಯಾವ್ದು ರಾಸ ಆಗಲಕ್ಕ. ನಡಿ ಹೊರಗೆ ಹೋಗು, ನಡಿ. ಮನೆಯಂದಾಗದ ಬದುಕೆಲ್ಲ ಬಿಟ್ಟು ಬಂದಿ, ನಡಿ. ಸುಶ್ಲಿ, ಸುಶ್ಲಿ. ಹೇಳ್ರಿ ಅತ್ತಾರೆ, ಚಲೋ ಹತ್ರ ಅಲ್ಲ ಮೀನಾಕ್ಷಿ ಎಲ್ಲ ಚಲೋ ಮಾಡಿದ್ದಲ್ರಿ. ಮತ್ತೊಂದು ಫೋನ್ ಹಚ್ಚಿದ್ದಲ್ರಿ ನನಗೂ. ನಾನು ನಮ್ಮ ಅತ್ತೆಯಾರು ಬಂದಾರ, ಮತ್ತೆ ಯಾಕೆ ನಾನು ಅಂತಂದು ಹೇಳಿದ್ದೀನಿ ರೀ. ಅಷ್ಟು ಹೋಗಿ ಏನೈತೆ ಚಂದ ಅನ್ಸಂಗಿಲ್ಲ. ಮನೆಗೆ ಒಬ್ರು ಅದಕ್ಕೆ ನಿನಗೆ ಹೋಗೋದೇನು, ಮತ್ತು ನೀನು ನನಗೆ ಹೋಗೋಣ ಹೋದಿವನ. ಚಿಂಟು ಬಂದ ನಾನು ಇನ್ನೂ ಇಲ್ರಿ ಇರ್ತೀರ. ಬಂದಿದ್ನ ಅಂದ್ರೆ ಊಟ ಮಾಡಿ ಸಣ್ಣ ಮನಗಿಸ್ಬೇಕಂದು ಇನ್ನೂ ಬಂದೇ ಇಲ್ಲ. ಆತು ನಿಂದು ಊಟ ಉಂಟೇನ ಇಲ್ಲ? ನಿಮ್ಮ ಮಾರು ಬಂದಿದ್ರನ ಇಲ್ಲ ಊಟಕ್ಕೆ? ಇನ್ನೂ ಬಂದಿಲ್ರಿ, ಅದಕ್ಕೆ ಕಾಯ್ಕೋತ ನಿಂತೀನಿ ನೋಡ್ರಿ. ಮಾರು ಹೊಲಕ್ಕೆ ಹೋಗ್ಯಾರ ಕಾಣಿಸ್ತತಿ, ಇನ್ನೂ ಬಂದೇ ಇಲ್ಲ. ಏನು ಅತ್ತಿ ಸುಶಿ ಮಾತು ಜೋರು ನಡ್ಸಿರ್ಲ. ಅದು ಬಂದ ಬಿಟ್ಟನಲ್ಲಿ ಮಾವ. ಹೋಗೋ ಹಚ್ಕೊಡ್ಲಿ, ಊಟಕ್ಕೆ ಹಚ್ಕೊಡೋ ಹೋಗ್ರಿ. ಹಾಂ ರೀ ಇರ್ತೀರ, ಹಚ್ಕೊಡ್ತೀನಿ ತೋರಿ. ಅಂದಾಗ ನೀ ಏನು ಊಟಕ್ಕೆ ಗಂಡ್ಮಕ್ಳು ಕಾಯ್ಕೊಂತ ಕುಂದ್ರಕ್ಕೆ ಹೋಗ್ಬೇಡ. ನೀವು ಉಣ್ಣುತ್ತ ಬಾ ನೀನು. ಅವ್ರು ಇವಾಗ ಯಾಕೆ ಬರೋಲ್ಲ, ಅವ್ರು ಬಂದಾಗ ಬೇಕಾರೆ ಮಕ್ಕೊಂಡಿದ್ರು ಸುಮ್ಮಿರ್ತಾರೆ, ಇಲ್ಲಿ ತಾವು ಹಚ್ಕೊಂಡು ತಿಂತಾರೆ. ಹಂಗ ಮಾಡುವ ಸುಶಿ. ನೀ ಬೇರೆ ಇಲ್ಲ, ನಮ್ಮ ಮಗಳು ಬೇರೆ ಇಲ್ಲ. ಉಣ್ಣತ್ ಪಾತ್ರಾಗ ಏನೈತಿ? ನಾವು ಸುಮ್ಮನೆ ಅಲ್ಲಿ ಹೊರಗೆ ಹೋದಲ್ಲಿ ಚಾನಂದ್ರೆ ಒಂದು ಚಾನ ಬಜ್ಜಿನ ಚುಮರಿನ ತಿಂದಿರ್ತೀವಿ. ನೀವೇನು ತಿಂತೀರಿ ಹೆಣ್ಮಕ್ಳು? ಉಣ್ಣತ್ ಪಾತ್ರಾಗಿ ಊಟ ಹೊತ್ತಾಗಣ ಉಣ್ಣತ್ ಬಾ. ಅಂದಾಗ ಈಗ ಮಳಿ ಪಾಡಾಗತೈತಿ. ಏನು ಹಿಂಗೆ ಒಂದಿಟ್ಟು ಕಸ ಬಂದೈತಿ. ಯಾರು ಅದಾರ ನೋಡಿ ಆಳು. ಸರಿ ಆತ ನೋಡು. ಮೊನ್ನೆ ನಾವು ಗೌಡ್ರೊಳಕ್ಕೆ ಹೋಗಿದ್ದೀಪ. ಅಲ್ಲೇನು ಇವರು ಪಾಟೀಲ್ ಹೊಲಕ್ಕೆ ಹೋಗಿದ್ವಿ. ಒಂದು ಕಬ್ಬಿನ ಕಸ ಇತ್ತು, ಬೇಷ ಬರ್ತಿತ್ತು ಬಿಡ ಅಂದರು. ಹಂಗ ಮತ್ತೆ ಕಸ ಅಂದ್ರೆ ನೋಡಿ ಯಾರು ಇದ್ರ ಹೊತ್ತು ಮುಗಿದಿ. ನೀನು ಅಷ್ಟು ರೂಪಾಯಿ ನೀನು ಬಾ, ಮತ್ತೊಂದು 4 ಕಾಳು ಕರ್ಕೊಂಬಾ. ಆತು ತಗೋರಿ, ನೋಡ್ತೀನಿ. ಏನು ಮಾಡತ್ತಿಪ್ಪ ಶಿವಪ್ಪ? ಯಾರು? ಓ ಬರ್ರಿ ಬಸಪ್ಪ ದನಿಗಳು ಬರಬೇಕು. ಬಂದೇನೋಪ್ಪ ಮನಿತನ ಬಂದಿನ. ಮತ್ತು ಬಂದ ಮ್ಯಾಗ ಒಳಗೆ ಬರ್ಲಾರ್ದ ಇರ್ತೇನೆ. ಹಂಗೆ ಕುಂದ್ರಿ ಬರ್ರಿ, ತಕೋಷ್ಟ ಬರ್ರಿ. ಅನ್ನಾರ ಕುಂದಿರ್ಲಿ ಏನು ಮಾತಾಡ್ದಿತ್ತೆ ಮಾತಾಡ್ರಿ, ನಾನು ಒಳಗೆ ಹೋಗ್ತೇನೆ. ಹಂಗೇನು ಇಲ್ಲ ತಂಗಿ, ಕುಂದ್ರೇವ ಅದ್ರಾಗ ಏನೈತಿ. ಅಂದಂಗೆ ಶಿವಪ್ಪ ಒಂದಿಟ್ಟ ಕೆಲಸ ಇತ್ತಪ್ಪ ನಿಮ್ಮ ಕಡೆ. ಒಂದು ಕೆಲಸ ಆಗಬೇಕಾಗಿತ್ತು. ಹೇಳ್ರಿ ದನಿಗಳು ಹೇಳ್ರಿ. ನಮ್ಮ ಕಡೆ ಆಗುವಂಥ ಕೆಲಸ ಏನೈತಿ, ಆಗುವಂಥದ್ದು ಮಾಡೋಣ ಅಂತ ಹೇಳ್ರಿ. ಏನಿಲ್ಲ, ಒಂದು 20,000 ರೂಪಾಯಿ ಇದ್ರೆ ಕೊಡ್ಬೇಕಿತ್ತಪ್ಪ. ಒಂದಿಟ್ಟ ಹೊಲಕ್ಕೆ ಬೀಜ ಹಾಕ್ಸೋದು ಅದು ಇತ್ತು. ಹೀಗಾಗಿ ಆಳುಗಳಿಗೆ ಪಗಾರ ಕೊಡಕ್ಕೆ ಒಂದಿಟ್ಟು ಬೇಕಾಗಿತ್ತು. ನೋಡು ಇದ್ರೆ ಕೊಡು ಒಂದಿಟ್ಟು. ನೋಡ್ತೀನಿ ತಗೋ. ನನ್ನ ಕಡೆ ಎಲ್ಲಿ ಬಾಂದಿ ಅಲ್ಲೇ ನನ್ನ ಮಗನ ಕೇಳ್ಬೇಕಪ್ಪ. ಕೇಳಿ ಕೊಡ್ತೀನಿ ತಗೋ. ಆತಪ್ಪ ಬರಲ ಹಂಗಾರೆ ನಾನು ಹೋಗ್ತೀನಿ ತಗೋ. ಆತು ತಗೋರಿ ದನಿಗಳು. ನಾನು ನೋಡ್ತೀನಿ, ಕೇಳ್ತೀನಿ, ನಮ್ಮ ಮಗನ ಕೊಡ್ತೀನಿ ತಗೋರಿ. ಅಂದರೂ ಸುವರ್ಣ
ಮನುಷ್ಯ ಭಾಳ ಒಳ್ಳೆ ಕರಿ ಎಲ್ಲರಿಗೂ ದಾನ ಮಾಡ್ತಾನೆ. 1 ರೂಪಾಯಿ ಅಂತ ಕೈ ತಂದ್ರೆ 8ನೇ ಹತ್ರಾಗ ಕೊಡ್ತೈತಿ. ಕರೆ ಏನು ಮಾಡೋದು, ಊರು ತುಂಬ ಸಾಲ ಮಾಡಿಬಿಟ್ಕೊಂಡನ. ಸಾಲನೂ ಮಾಡಿದ್ದು ಎಲ್ಲ ಕಡೆನೂ. ಜೀವ ಮರಗ್ತೈತಿಪ್ಪ ಒಂಥರ ಮನುಷ್ಯ ಈ ತ್ರಾಸ ಆಕೈತಿ. ಯಾಕೆ ಹೇಳು, ಮನುಷ್ಯ ಒಳ್ಳೆಯವ, ಈ ಸಾಲದ ಚಿಡ್ದಾಗ ಬಿದ್ದುಬಿಟ್ಟನ. ನನಗೂ ಗೊತ್ತೈತ್ರಿ ಅಂತಿರ್ತಾರ ಎಲ್ಲ ಒಂದು ಕಸ ಹೊಡೆಯೋರ ಕಡೆ ಸರಿ ಅಥವಾ ಗಟ್ಟರು ಬೆಳೆಯೋರು ಸರಿ ದಾನ ಧರ್ಮ ಮಾಡ್ತೈತೆ ನಾವು ಅವ್ರಿಗೆ ಒಂದು ಕಪ್ ಚಾ ಕೊಟ್ಟು ಮುಂದೆ ಕಳಿಸ್ತಾನ ಅವ್ರನ್ನ. ಅದಕ್ಕೆ ನೋ ಮಾರೇ ಅವ್ರಿಗೆ ದನಿ ಅನ್ನೋದು ಅಂಥ ಗುಣ ಯಾರಿಗೂ ಬರಂಗಿಲ್ಲ ತಗೋ. ನಾವ ಕೊಟ್ಟೇವಂದ್ರೆ ಒಂದು ಕೈಯಾಗ 1 ರೊಟ್ಟಿ ಇತ್ತಂದ್ರೆ ವಿಚಾರ ಮಾಡ್ತೀವಿ ಕೊಡಾಕ. ಅಂಥದ್ರಾಗ 1 ರೊಟ್ಟಿ ಇತ್ತಂದ್ರೆ 4 ಮಂದಿ ಇದ್ರಂದ್ರೆ ತಾ ತಿನ್ನೋದು ಬಿಟ್ಟು ಅವ್ರಿಗೆ ಹಂಚ್ಬಿಡ್ತಾನ. ಹಂಗಾರಿ ಮತ್ತೆ ಇನ್ನೇನು ಮಾಡೋದು, ದೇವರು ತಾ ಎಲ್ಲ ಕಡೆ ಇರಂಗೆ ಆಗಂಗಿಲ್ಲ ಅಂತೇಳಿ ಇಂಥ ಸೃಷ್ಟಿ ಮಾಡ್ಯಾನ. ಇನ್ನೊಂದು ಸೃಷ್ಟಿ ಮಾಡ್ಯಾನಲ್ಲ ಮತ್ತು ರೊಕ್ಕನ್ನು ಹಾಳಿ ಒಂದು ರೊಕ್ಕಕ್ಕೆ ಅದಕ್ಕೇನ ಅಂತಾರಲ್ಲ ಹಣಕ್ಕೆ ಏನಾನು ಬಾಯ್ ಬಿಡ್ತೈತೆ ಅಂತೇಳಿ ಹಂಗೆ ಆಗಿಬಿಟ್ಟೈತೆ ನಮ್ದು ಈಗಿಂದ ಜಾಯಮಾನ. ಅದು ಕರೆ ಏನು ಕೇಳ್ತಿ, ರೊಕ್ಕ ಅಂದ್ರೆ ಹಂಗೆ ಐತಿಪ್ಪ, ಕುಣಿಸ್ತತಿ. ಅದೇನಂತಾರಲ್ಲ, ಕುರುಡು ಕಾಂಚಾನ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರು ತುಳಿಯುತ್ತಲಿತ್ತು. ಹಂಗಾಗೈತೆ ನೋಡ್ರಿ ಅದು. ಅಂದಂಗೆ ಚಿಂಟು ಇನ್ನೂ ಬಂದಂಗೆ ಕಾಣಂಗಿಲ್ಲಲ್ಲ. ಇಲ್ಲಿ ಓಡಾಡ ಮಂಟು ಅಜ್ಜ ಅಜ್ಜಿ ಅಜ್ಜ ಅಜ್ಜಿ ಅನ್ಕೊಂತ ಇನ್ನೂ ಬಂದಂಗಿಲ್ಲ ಅದು ಹುಡುಗ. ಬಂದಿಲ್ಲ ಇನ್ನ ಆ ಸಾಲಿದೆ ಅಂತದ್ದು ಆಟೋ ಬಂದಿಲ್ಲ ಇನ್ನ, ಬರ್ಬೋದು. ಅಜ್ಜ ಅಜ್ಜಿ ನಾನು ಬಂದೆ ನೋಡಿಲ್ಲೇ, ನಾ ಸ್ಕೂಲಿಗೆ ಹೋಗಿ ಹೆಂಗೆ ಬಂದೀನಿ. ನಮ್ಮ ಸ್ಕೂಲ್ನಾಗ ಇವತ್ತ ಎಲ್ಲ ಹೇಳಿದ್ಲು, ನಿಂಗೆ ಗೊತ್ತನ? ಹಾಡು ಹೇಳಿದ್ಲು, ಲೈನ್ಸ್ ಎಲ್ಲ ಹೇಳಿದ್ಲು. ಒಲ್ಲಪ್ಪ ನಾ ಹೇಳಿಲ್ಲ ಅನ್ಕೋತ ಹಿಂಗೆ ಒಂದು ಅನ್ನಕ್ಕೆ ಬರೋದಿಲ್ಲ ಮಾರಾಗ. ಚಿಂಟು ಹಂಗೆ ಅನ್ಬಾರ್ದು ಉಪ ಟೀಚರ್ಗೆ ಏಕವಚನದಲ್ಲೇ ಮಾತಾಡ್ದಂಗೆ ತಮ್ಮ ಹಂಗೆ ಅನ್ಬಾರ್ದು. ಇಲ್ಲ ಅಜ್ಜಿ, ನಾ ಟೀಚರ್ಗೆ ಏನೂ ಅನ್ನಂಗಿಲ್ಲ ಗೊತ್ತಾನ ನಿಂಗೆ. ನಮ್ಮ ಮಿಸ್ ಭಾಳ ಚಲೋ ಅದಲ್ಲ. ಹ್ಞೂ ಮಾರಯ್ಯ, ನನಗೂ ಅದಕ್ಕೆ ಗಾಬರಿ ಆಯ್ತು ಒಮ್ಮಿಂದೊಮ್ಮೆ. ಬಳ್ಳಿ ಸಾಹೇಬ್ರ ನೀವು ಬರ್ರಿಲ್ಲ, ಏನೇನು ಕಲಿಸಿದ್ರು ನಿಮ್ಗೆ? ನೀ ಏನೋ ಮಾರಯ್ಯ, ನೀನು ಅವನಂಗೆ ಮಾಡಕತ್ತಿಯಲ್ಲ. ಹ್ಞೂ ರೀ, ಯಾವಾಗಲೂ ಮಕ್ಕಳು ಕೊಟ್ಟ ಮಕ್ಕಳಾಗೇ ಇರ್ಬೇಕು ನಾವು. ಹಿಂಗೆ ಮಕ್ಕಳ ಜೊತೆ ಮಕ್ಕಳಾಗಿರ್ಬೇಕು ಖರೆ, ಹಿಂಗೆ ಮಾತಾಡೋದು. ಏನೇನು ಕಲಿಸಿದ್ರಪ್ಪ ನಿಮ್ಮ ಶಾಲೆಗ? ನಮ್ಮ ಶಾಲ್ಯಾಗ ಜಾನಿ ಜಾನಿ ಎಸ್ ಪಪ್ಪ, ಈಟಿಂಗ್ ಶುಗರ್ ನೋ ಪಪ್ಪ, ಟೆಲ್ಲಿಂಗ್ ಲೈಸ್ ನೋ ಪಪ್ಪ, ಓಪನ್ ಯುವರ್ ಮೌತ್. ನನಗೆ ಗೊತ್ತಿರಲಿ ಹೇಳ್ತೀನಿ. ಹಾ ಅವು ಅಜ್ಜ ನಿಂಗೂ ಬರ್ತೈತಿದ್ದ ಇಂಗ್ಲೀಷ್ ಲೈನ್ಸ್ ಇದೆ, ಲೈನ್ಸ್ ಅಂತ ಹೇಳಾರ ನಮ್ಮ ಮಿಸ್.